ಎಲ್ರಿಗೂ ಇವತ್ತು ಹಲಸಿನಕಾಯಿ ಬೀಜದ ಪಲ್ಯ ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ. ಈ ಬೀಜನ ಕುಕ್ಕರಲ್ಲಿ ಒಂದು ವಿಸಿಲ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿ ಇಷ್ಟು ಹಾಕ್ಕೊಂಡು ಗೋಲ್ಡನ್ ಕಲರ್ ಫ್ರೈ ಮಾಡಿಕೊಂಡು ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಲಸಿನಕಾಯಿ ಬೀಜ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ 1 ನಿಮಿಷ ಮುಚ್ಚಿಡಬೇಕು. ಇದ್ರ ಮಸಾಲೆಗೆ 1 ಇಡಿ ಆಗೋಷ್ಟು ಕೊಬ್ಬರಿ, 6 ಹಸಿಮೆಣ್ಸಿನ್ಕಾಯಿ, 1 ಸ್ಪೂನ್ ಆಗೋಷ್ಟು ಕಡಲೆಪಪ್ಪು, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಂಡು ಇಟ್ಕೊಬೇಕು. ಮತ್ತು 1 ನಿಮಿಷ ಅದು ಫ್ರೈ ಆದಮೇಲೆ ರುಬ್ಬಿರುವಂಥ ಮಿಶ್ರಣನ ಎಲ್ಲ ಇದರಲ್ಲಿ ಸೇರಿಸ್ಕೊಂಡು ಆ ಮಸಾಲೆ ಹಿಡಿಯೋಕ್ಕೋಸ್ಕರ 1/4 ಸ್ಪೂನ್ ಆಗೋಷ್ಟು ಅದಕ್ಕೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ 1/2 ಸ್ಪೂನ್ ಆಗೋಷ್ಟು ಧನಿಯಾ ಪೌಡರು, 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, 1/4 ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು 1/4 ಗ್ಲಾಸು ನೀರು ಹಾಕ್ಕೊಂಡು ಮಸಾಲೆ ಹಿಡಿಯೋದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಮುಚ್ಚಿಡಬೇಕು. ಮಸಾಲೆ ಎಲ್ಲ ಹಿಡಿದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿಯಾದ ಹಲಸಿನಕಾಯಿ ಬೀಜ ಪಲ್ಯ ರೆಡಿಯಾಗೋಗುತ್ತೆ. ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹೆಲ್ತಿಗೆ ತುಂಬ ಒಳ್ಳೆಯದು ಎಲ್ಲರಿಗೂ. ಬಾಯ್ ಆಲ್, ಥ್ಯಾಂಕ್ ಯು.